ಅರೇ ಪಾಂಡುರಂಗ. ಇವತ್ತಿನ ಭಜನೆಯ ಚಿಂತನೆಯಲ್ಲಿ ಭಜನಾ ಮಂಡಳಿಯಾಗಿ ನಮ್ಮ ಮಾತೃಶ್ರೀ ಭಜನಾ ಮಂಡಳಿಯವರು ಇವತ್ತು ಸಹ ಅತ್ಯಂತ ಸುಶ್ರಾವ್ಯವಾಗಿ ಭಕ್ತಿಪೂರ್ವಕವಾಗಿ ಭಜನೆಯನ್ನು ಆ ಪಾಂಡುರಂಗನಿಗೆ ಅರ್ಪಿಸಿದ್ದೀರಾ. ಆ ಭಗವಂತನಿಗೆಲ್ಲರಿಗೂ ಕೂಡ ಆಯುಧಾರೋಗ್ಯ ಕೊಟ್ಟು ಜ್ಞಾನತಿವರೆಗಳು ಕೊಟ್ಟು ಕಾಪಾಡಿದ್ದ ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ಒಂದು ಚಿಂತನೆಯಲ್ಲಿ ನೆನ್ನೆಯ ಒಂದು ಭಾಗವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರ ಆಣೆ. ಬಹುಶಃ ಎಲ್ಲ ಹಾಡನ್ನ ಅದನ್ನು ಹೇಳ್ತಿದ್ದೀರಾ ಅಂತ ಅನಿಸುತ್ತೆ. ಅದರ ಪ್ರಕಾರವಾಗಿ ಭಗವಂತನಿಗೂ ಮತ್ತು ಭಕ್ತರಿಗೂ ಎಷ್ಟು ಮಟ್ಟಿಗೆ ಬಾಂಧವ್ಯ ಇರುತ್ತೆ ಅನ್ನೋದನ್ನ ಪುರಂದರದಾಸರು ಅತ್ಯಂತ ರಮಣೀಯವಾಗಿ ಚಿತ್ರಿಸಿದ್ದಾರೆ. ಎಷ್ಟು ಮಟ್ಟಿಗೆ ಚಿತ್ರಿಸಿದ್ದಾರೆ ಅಂದರೆ, ನಿನಗೆ ಆಣೆ ಅಂದ್ಬಿಟ್ಟು ಎಷ್ಟು ಪವರ್ ಇರುತ್ತೆ ಗೊತ್ತೇನಮ್ಮ. ನನ್ನ ಆಣೆಯಲ್ಲಿ ಕೆಲಸ ನಡೆಸ್ಕೊಂಡು ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಅದರಲ್ಲಿ ಭಕ್ತ ಕುಂಭದಲ್ಲಿ ಗೊತ್ತಲ್ಲ, ಪಾಂಡುರಂಗನ ಮೇಲೆ ಆಣೆ, ಪಾಂಡುರಂಗನ ಆಣೆ ಆಣೆ ಎಂದು ಎಷ್ಟು ಮಟ್ಟಿಗೆ ಅವನು ಭಕ್ತನಾಗಿ ಹೋಗ್ತಾನೆ ಪಾಂಡುರಂಗನಿಗೆ ಅಲ್ವಾ. ಅದರಿಂದ ಅವನ ಆಣೆ ಅನ್ನೋದು ಬಹಳ ಪವರ್. ನಮ್ಮ ಆಡು ಭಾಷೆಯಲ್ಲೂ ಕೂಡ ನನ್ನ ಆಣೆ ಅಂದ್ಬಿಟ್ರೆ ತಲೆ ಮೇಲೆ ನಡೆಸಲೇಬೇಕು, ಆಗಲೇಬೇಕು ಅಂಥದಕ್ಕೆ ಅಂಥ ಪವರ್. ಎಷ್ಟು ಪವರ್ಫುಲ್ಲಾಗಿ ಪುರಂದರದಾಸರು ವರ್ಣನೆಯನ್ನು ಕೊಟ್ಟಿದ್ದಾರೆ ಅಂತಂದರೆ, ಆಣೆ ಅಂದ್ಬಿಟ್ರು ಅಂದರೆ ಆಣೆ ಎಷ್ಟು ಮಟ್ಟಿಗೆ. ನಿನ್ನೆ ದಿವಸ ನಿಮಗೆ ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನನಗೆ ಆಣೆ ಅನ್ನೋದ್ರ ಬಗ್ಗೆ ಹೇಳಿದೆ. ಇವತ್ತು ದಿವಸ ತನುಮನ ಧನದಲ್ಲಿ ವಂಚಕನಾದರೆ ನಿನಗೆ ಆಣೆ. ತನುಮನ, ತನು ಅಂದರೆ ದೇಹ ಅಲ್ವಾ, ಮನ ಅಂದರೆ ಮನಸ್ಸು, ಧನ ಅಂದರೆ ನಮಗೆ ಕೊಟ್ಟಿರ್ತಕ್ಕಂಥ ದ್ರವ್ಯ, ಹಣದ ದ್ರವ್ಯ. ಇದರಲ್ಲಿ ವಂಚಕನಾದರೆ, ನಾನೇನಾದ್ರು ವಂಚನೆ ಮಾಡಿದರೆ ನಿನಗೇನಾದ್ರು ವಂಚನೆ ಮಾಡಿದರೆ ನನಗೆ ಆಣೆ, ನನ್ನ ಆಣೆ ಆ ಥರ ವಂಚನೆ ಮಾಡಲ್ಲ ನನಗೆ ಅಂತ. ಎಷ್ಟು ಅದ್ಭುತ. ಅವ್ನು ಮಾಡಲೇಬೇಕು ಅಂತ ಅಲ್ಲಿಗೆ ಆಣೆ ಅಂತ ಅರ್ಥೇನೋ, ನಾನು ವಂಚಕ ಆಗಬಾರ್ದು. ತನುವ ಮನ ಧನ, ತನು ದೇಹವಾಗಿ ಈ ದೇಹ ನಿನ್ನದೇ, ಈ ದೇಹ ಸಾಧನೆಗಾಗಿ ಭಗವಂತನನ್ನು ಕೊಟ್ಟಿದ್ದಾನೆ ಅನ್ನೋ ಭಾವನೆ ತನು. ಅದು ನಿನ್ನದು, ನಿನಗಾಗಿ ಈ ದೇಹ ಅರ್ಪಣೆ ಅಲ್ವಾ, ಅದು ಆಣೆ. ನಿನಗಾಗಿ ಈ ದೇಹ ಅರ್ಪಣೆ ಬರಬೇಕು, ಆಣೆ ಮನಪ್ಪ, ನನ್ನ ಆಣೆ ನಿನ್ನ, ಈ ದೇಹ ನಿನ್ನದು ಹೌದಾ. ಅದನ್ನ ಅನುಸರಿಸ್ಕೊಂಡು ಹೋಗಬೇಕು, ವಂಚಕ ಆಗಬಾರ್ದು ವಿಚಾರ. ಮನಸ್ಸು ಅಂದರೆ ತನು ಮನ ಅಂದರೆ ಮನಸ್ಸನ್ನು ಯಾವಾಗಲೂ ಭಗವಂತನ ಮೇಲೆ ನಿನ್ನ ಧ್ಯಾನವೇ ನನಗೆ ಆಸ್ತಿ ಇದ್ದಾಗೆ. ಮನಸ್ಸಿನಲ್ಲಿ ಯಾವಾಗಲೂ ನಿನ್ನ ನಾಮಸ್ಮರಣೆಯೇ ನನಗೆ ಪ್ರಕಾರ. ಎದ್ದಾಗ, ಕೂತಾಗ, ಮರುದಾಗ ಯಾವಾಗಲೂ ಕೃಷ್ಣ ಕೃಷ್ಣ ಕೃಷ್ಣ, ವಿಠಲ 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 ಅಂತ ನನ್ನ ಮನಸ್ಸಿನೆಲ್ಲ ನಿನಗೆ ಕೊಡ್ತೀನಿ. ಅದು ವಂಚನೆ ಮಾಡಲ್ಲ. ನಾನು ದೇಹದಲ್ಲೂ ಕೂಡ ವಂಚನೆ ಮಾಡಲ್ಲ, ಮನಸ್ಸಿನಲ್ಲೂ ಕೂಡ ವಂಚನೆ ಮಾಡೋದಿಲ್ಲ. ಆಮೇಲೆ ತನು ಮನ ಧನ ಭಗವಂತ ನಮ್ಗೆ ಏನೋ ಒಂದು ಕೊಟ್ಟಿಯಾನೆ. 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ಹಾಕೊಂಡಿದ್ದಾರಲ್ಲ, 10 ರೂಪಾಯಿಲಿ ಒಂದು 25 ಪೈಸೆ, ಒಂದು 50 ಪೈಸೆ, 10 ರೂಪಾಯಿಲಿ ಒಂದು 25 ಪೈಸೆ ನಿನಗಾಗಿ ನಾನು. ಯಾಕೆಂದ್ರೆ ಮಿಕ್ಕಿದ್ದ ನಮ್ಗೆ ಬೇಕಾಗ್ತದೆ, ನಾನು ಜೀವನ ಮಾಡ್ಲಿಕ್ಕೆ ಆಗಬೇಕಾಗ್ತದೆ. ಅದನ್ನು ಇಟ್ಕೊಂಡು ಸ್ವಲ್ಪ ಭಾಗವನ್ನು ನಿನಗೆ ಕೊಡ್ತೀನಿ, ಅದನ್ನು ವಂಚನೆ ನಾನು ಮಾಡೋದಿಲ್ಲ. ತನು ಮನ ಧನದಲ್ಲಿ ವಂಚಕನಾದರೆ ನನಗೆ ಆಗಿ. ನಮಗೆ ಕೂತ್ಕೊಳ್ಳಿ, ಆಗದಂತ ಕೂತ್ಕೊಳ್ಳಿ, ವಂಚೆ ಕುಳಿಕೊಳ್ಳಿ. ಸೊ ಅದಕ್ಕೆ ಅರ್ಥ, ತನು ಮನ ಧನದಲ್ಲಿ ವಂಚಕನಾದರೆ, ತನು ದೇಹದಲ್ಲಾಗಲಿ ಮನಸ್ಸಿನಲ್ಲಾಗಲಿ ಮತ್ತೆ ಹಣದಲ್ಲಾಗಲಿ ಏನಾರ ನಿನಗೆ ವಂಚನೆ ಮಾಡಿದ್ರೆ ನನಗೆ ಆಣೆ. ಎಷ್ಟು ಮಟ್ಟಿಗೆ ಪೌರ ಹೇಳಿರಬೇಕು, ಅಷ್ಟು ಮಟ್ಟಿಗೆ ನಾವು ಇರಬೇಕು. ಆ ಆಣೆಯನ್ನು ಇಟ್ಟ ಮೇಲೆ ಅವನೇನು ಮಾಡ್ತಾರೆ ಗೊತ್ತಾ, ರಂಗ ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ. ನೀನು ನಿನ್ನ ಮೇಲೆ ನನ್ನ ಮನಸ್ಸನ್ನು ಕೊಡಲೇ ಹೋದ್ರೆ ನಿನ್ನ ಆಣೆ ಅಂತ ಅರ್ಥ ನಾವು ಮಾಡಲೇಬೇಕು. ನಾವು ಈ ರೀತಿಯಾಗಿ ನಾವು ನಮ್ಮ ಧರ್ಮನ ಧರ್ಮವನ್ನು ಅವನಿಗೆ ಕೊಟ್ಟರೆ ಅವನ ಮೇಲೆ ಮನಸ್ಸಿರೋ ಹಾಗೆ ಅವನೇ ನೋಡ್ಕೊತಾನೆ. ಅದಕ್ಕೆ ಆಣೆನ ಇಟ್ಕೊಂಡು ನೋಡಿ, ತನು ಮನದನದಲ್ಲಿ ವಂಚಕನಾದರೆ ನನಗೆ ಆಣೆ. ರಂಗ ಮನಸ್ಸು ನಿನ್ನಲಿ ನಿಲ್ಲಿಸದಿದ್ದರೆ ನನಗೆ ಆಣೆ. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ
ಇಬ್ಬರಿಗೂ ಭಕ್ತರಾಣಿ ಅಂತ ಸುಲಭ. ಈ ಹಾಡನ್ನ ಹೇಳ್ಬಿಟ್ರೆ ನಾವು ಅಷ್ಟು ನಮಗಾಗಿ ಈ ದೇಹವನ್ನು ಕೊಟ್ಟ, ನಮಗಾಗಿ ಹಣದ ಸಂಪಾದನೆಯನ್ನು ಮಾಡಿಕೊಟ್ಟ, ಎಲ್ಲಾದರೂ ತೃಪ್ತಿಯನ್ನು ತಂದ, ಮನಸ್ಸನ್ನು ಕೂಡ ಅವನ ಮೇಲೆ ಯಾವಾಗ ಸ್ಮರಣೆ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಆದಾಗ ಅವನ ಮೇಲೆ ಮನಸ್ಸಿಗಿರೋ ಹಾಗೆ ನಮ್ಮನ್ನ ಪ್ರೇರಣೆ ಮಾಡಬೇಕು ಅಂತ ಅವನಾಣೆ. ಈ ನಾಣೆ ಅದಕ್ಕೆ ಅರ್ಥ ಏನೋ, ಇಷ್ಟು ಮೂರನ್ನು ನನಗೆ ಕೊಟ್ಟರೆ ನಾನು ನಿಮಗೆ ಖಂಡಿತವಾಗಿ ಕೊಟ್ಟೇ ಕೊಡಬೇಕು. ಸೊ ಆದ್ದರಿಂದ ನಾವೇನು ಮಾಡಬೇಕು, ಈ ಒಂದು ಭಾವನೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಈ ದೇಹ ನಿನಗಾಗಿ ಕೊಟ್ಟಿದೆಯಾ, ನಿನಗಾಗಿ ಈ ಸೇವೆಯನ್ನ ಈ ದೇಹವು ಇದೆ ಅಲ್ವಾ. ಮನಸ್ಸು ಕೂಡ ಯಾವಾಗಲೂ ನಾನು ಅವಕಾಶವನ್ನು ಮಾಡಿಕೊಡು. ಹಾಗೆ ನನ್ನಲ್ಲಿರ್ತಕ್ಕಂಥ ಕಿಂಚಿತ್ತು ಒಂದು 50 ಪೈಸೆ ನಾವು 10 ರೂಪಾಯಿ ಅವ್ನು ಕೊಟ್ಟರೆ